ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಅನ್ಕೊಂತೀನಿ. ಈ ಮಾತೆಲ್ಲ ಹೇಳ್ತಕ್ಕಂಥದ್ದು ನನ್ನನ್ನು ಫಾಲೋ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಏನಪ್ಪಾ ದಿನ ವಿಡಿಯೋ ಮಾಡ್ತಾನೆ, ಇವ್ನಿಗೇನ್ ಮಾಡಕ್ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಅನ್ಕೊಳ್ತೀರಾ ಅಂತ ನಿಮ್ ಮನ್ಸಲ್ಲಿ ಅನಿಸ್ಬೋದು. ಅದರ ಬಗ್ಗೆ ನಾನು ಒಂದ್ ಸ್ವಲ್ಪ ಚಿಕ್ಕದಾಗಿ ಮಾಹಿತಿ ಕೊಡ್ತೀನಿ. ನನಗೆ ಮಾಡ್ಲಿಕ್ಕೆ ಕೆಲಸ ಡೈಲಿ ಇರುತ್ತೆ. ಆದ್ರೆ ನನಗೆ ಸಮಯ ಬಿಡುವಿದ್ದಾಗ ನಿಮ್ಮ ಜೊತೆ ಬಂದು ಮಾತಾಡ್ಬೇಕಂತ ಹೇಳ್ಬಿಟ್ಟು ನನ್ನ ಮನಸ್ಸಲ್ಲಿ ಅನಿಸುತ್ತೆ. ಅಂದ್ರೆ ನನ್ನ ಮನಸ್ಸಲ್ಲಿ ಏನು ತೋಚುತ್ತೆ ಅದನ್ನ ನಿಮ್ಮ ಹತ್ರ ತೋರ್ಪಡಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ನನ್ನ ಆಸೆ. ಆದ್ರೆ ಕೆಲವು ಟೈಮಲ್ಲಿ ಸಮಯದ ಅಭಾವದಿಂದ ಮಾತಾಡ್ಲಿಕ್ಕೆ ಆಗಲ್ಲ. ಇತ್ತೀಚಿನ ದಿನಗಳಿಂದ ನನಗೆ ಕೆಲವು ಟೈಮ್ ಸಮಯ ಫ್ರೀ ಸಿಕ್ಕಾಗೆಲ್ಲ ವಿಡಿಯೋ ಮಾಡಿ ನಿಮ್ಮ ಹತ್ರ ನಾನು ಮಾತಾಡ್ತಾ ಇರ್ತೀನಿ. ಈಗಿನ ಕಾಲದಲ್ಲಿ ಮುಖಾಮುಖಿ ಇದ್ರೇನೆ ಮಾತಾಡಲ್ಲ. ಯಾಕಂದ್ರೆ ಎಲ್ಲರೂ ನೋಡ್ತಕ್ಕಂಥದ್ದೇ ಫೋನು. ನಾನ್ ಮಾತಾಡಿದ್ದು ಫೋನಲ್ಲಿ ನೋಡ್ತಾರೆ, ಆದ್ರೆ ನಾನ್ ಮಾತಾಡಿದ್ದು ಎದುರುಗಡೆ ಯಾರು ಕೇಳಲ್ಲ. ಈ ಪ್ರಪಂಚ ಇರೋದೇ ಹಂಗೆ. ಈ ಕರ್ನಾಟಕದ CM ಬಂದು ಎದುರುಗಡೆ ನಿಮ್ಮ ಹತ್ರ ಮಾತಾಡಿದ್ರು, ಏಯ್ ಅವಂದೇನ್ ಕೇಳ್ತೀವಿ, ಬರ ಹೋಗೋಣ, ಮಾಡಕ್ ಕೆಲ್ಸ ಇದೆ ಅಂತಾರೆ. ಅದೇ CM ವಿಡಿಯೋದಲ್ಲಿ ಮಾತಾಡಿದ್ರೆ, ಏನ್ ಹೇಳಿದ್ರೆ ಕೇಳ್ತೇನೆ, ಕೇಳೋಣ ಇರು ನೋಡೋಣ CM ಏನಾದ್ರು ಘೋಷಣೆ ಮಾಡಿದ್ರಂಗ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾರೆ. ಜನಗಳ ಮನಸ್ಸು ಯಾವ ರೀತಿ ಇದೆ ಅಂತಂತಂದ್ರೆ, ಒಂದು ರೀತಿಯಲ್ಲಿ ಮೊಬೈಲ್ಗೆ ಇರೋಷ್ಟು ವ್ಯಾಲ್ಯೂ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಮನುಷ್ಯನಿಗೆ ವ್ಯಾಲ್ಯೂ ಇಲ್ಲ. ಇವತ್ತು ನಾವೇನಾದ್ರೂ ಮಾತಾಡ್ಸ್ಬೇಕಂತಂದ್ರೆ ಮೊಬೈಲ್ ಅಲ್ಲಿ ಬಿಜಿ ಇರ್ತಾರೆ. ಅದು ಏನಂತಂದ್ರೆ, ಅಣ್ಣ ಅಕ್ಕ ಅಂತ ಅನ್ನಕ್ ಹೋದ್ರೆ ಒಂದ್ ನಿಮಿಷ ಇರು, ನಾನು ಮೊಬೈಲ್ ಅಲ್ಲಿ ಮಾತಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅನ್ನೋ ಪರಿಸ್ಥಿತಿ ಇದೆ. ಬಿಸಿ ಲೈಫ್, ಅರ್ಧ ಮುಕ್ಕಾಲ್ ಭಾಗ ಮೊಬೈಲ್ ಅಲ್ಲೇ ಮುಳುಗಿರ್ತಾರೆ. ಆದ್ರೆ ತನ್ನ ಸ್ವಂತದವರಿಗೆ ಸಮಯ ಕೊಡುವಷ್ಟು ಪುರ್ಸೊತ್ತು ಅವ್ರಿಗಿರಲ್ಲ. ಮೊದಲೆಲ್ಲ ಬೇಸಿಗೆ ರಜಕ್ಕೆ ಮಕ್ಕಳು ಏನಾದ್ರು ರಜಕ್ ಹೋದ್ರೆ ಅಜ್ಜಿ ಜೊತೆ, ಅಜ್ಜನ್ ಜೊತೆ, ಅಥವಾ ದೊಡ್ಡಪ್ಪನ ಜೊತೆ, ಚಿಕ್ಕಮ್ಮನ ಜೊತೆ, ಆಂಟಿ ಜೊತೆ ಆಟ ಆಡಿ ಬೇಸಿಗೆ ರಜನ 2 ತಿಂಗಳು ಸಮಯ ಕಳೆದು ಬರ್ತಕ್ಕಂತ ದಿನಮಾನಗಳು ಇವತ್ತು ಅವು ಮರ್ತೇ ಹೋಗಿದಾವೆ. ಯಾಕೆಂತಂದ್ರೆ ಇವತ್ತಿನ ಮಕ್ಕಳು ಏನಾದ್ರು ಹೊರಗಡೆ ಹೋದ್ರೆ ಅವ್ರಿಗೊಂದು ಮೊಬೈಲ್ ಇರ್ಲೇಬೇಕು, ಇಲ್ಲಾಂದ್ರೆ ಅವ್ರಿಗೆ ಟೈಮ್ ಪಾಸ್ ಆಗೋದಿಲ್ಲ. ಆ ರೀತಿ ಇರ್ತಕ್ಕಂಥ ಜಗತ್ತು ಇವತ್ತು ನಾವು ಬದುಕಿರುವಾಗ ನೋಡ್ತಾ ಇದ್ವಿ. ಮುಂದೆ ಇದು ಇನ್ನು ದೊಡ್ಡದಾಗಿ ಹೋಗ್ತಾ ಹೊರತು ಚಿಕ್ಕದಾಗಿ ಆಗಲ್ಲ. ತಂತ್ರಜ್ಞಾನ ಮೇಲ್ ಹೋದಂಗಲ್ಲ ಮನುಷ್ಯನ ರೀತಿ ನೀತಿಗಳು ಬದಲಾಗ್ತಾ ಹೋಗ್ತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡಿ, 20 ವರ್ಷದ ಹಿಂದಿನ ಇರ್ತಕ್ಕಂಥ ಜನ ಶಿಸ್ತು ಈಗಿನ ಜನಗಳಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡಿ ನೋಡಿ. ಮೊಬೈಲು, ಕಂಪ್ಯೂಟ್ರು, ರೋಬೋಟ್, ಈಗ AI ತಂತ್ರಜ್ಞಾನ, ಪ್ರತಿ ಒಂದಕ್ಕೂ ಮನುಷ್ಯ ಮಾಡೋ ಕೆಲ್ಸಕ್ಕೆ ಎಲ್ಲದಕ್ಕೂ ಯಂತ್ರಗಳು ಬಂದಾಗ ಇನ್ನ ಮನುಷ್ಯನಿಗೆ ಎಲ್ಲಿ ಇರುತ್ತೆ ಕೆಲ್ಸ? ಮಕ್ಕಳು ಮಾಡೋದು ಕೂಡ ಬಂದಿದ್ರಿ ಹಂಗಂತ ಹೇಳ್ಬಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. IVF ಮುಖಾಂತರ ಇವತ್ತು ಗರ್ಭಾವಸ್ಥೆ ಮಾಡ್ಕೊಳ್ತಾರೆ ಹೆಣ್ಮಕ್ಳು. ಇನ್ನ ಗಂಡ್ ಮಕ್ಳು ಇನ್ನೇನಕ್ ಬೇಕು? ನೀವೇ ಆಲೋಚನೆ ಮಾಡಿ. ಈ ರೀತಿ ಇರ್ತಕ್ಕಂಥ ಪರಿಸ್ಥಿತಿ ಇವಾಗ ಸೃಷ್ಟಿ ಆಗ್ತಾ ಹೋಗ್ತಾ ಇದೆ. ಮನುಷ್ಯನಿಗೆ ಇವತ್ತು ಮೊಬೈಲ್ ಬಲಗಡೆ ಹಿಡ್ಕೊಂಡ್ರೆ ಎಡಗೈಯಲ್ಲಿ ಬ್ರೆಡ್, ಬನ್ನು, ಜಾಮು, ಸ್ಯಾಂಡ್ವಿಚ್ ತಿನ್ಕೊಂತ ಮಾತಾಡಂತ ದುಸ್ಥಿತಿ ಈಗಿನ ಜನಗಳಲ್ಲಿದೆ. ಸರಿಯಾಗಿ ನೆಮ್ಮದಿಯಾಗಿ ಊಟ ಮಾಡ್ಲಿಕ್ಕೂ ಮನುಷ್ಯನಿಗೆ ಆಗಲ್ಲ. ಆ ರೀತಿ ಬೆಳಿತಾ ಇದೆ. ಮೊದಲೆಲ್ಲ ಯಾರ ಹತ್ರ ಆದ್ರೂ 1,000ನೋ 2,000ನೋ ಅಥವಾ 5,000ನೋ 10,000ನೋ ದುಡ್ಡು ಕೇಳ್ಬೇಕಂತಂದ್ರೆ ಒಂದು ಊರಿಂದ, ಅಂದ್ರೆ ನಾವು ಇರ್ತಕ್ಕಂಥ ಊರಿಂದ ಇನ್ನೊಂದು ಊರು ಹೋಗ್ಬಿಟ್ಟು ಕೇಳ್ತಾ ಇದ್ವಿ. ಯಾರಾದ್ರೂ ರಿಲೇಷನ್ ಅಲ್ಲೋ ಅಥವಾ ಅಕ್ಕಪಕ್ಕದಲ್ಲೋ ಅಥವಾ ಹತ್ರದ ರಿಲೇಷನ್ ಅಲ್ಲೋ ಅಥವಾ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪ ಮಕ್ಕಳ ಹತ್ರ ಕೇಳ್ಬೇಕಂದ್ರೆ ಹೋಗಿ ಒಂದು ದಿನ ಇದ್ದು ಊಟ ಗೀಟ ಮಾಡ್ಕೊಂಡು ಅವ್ರ ಯೋಗಕ್ಷೇಮ ಎಲ್ಲ ವಿಚಾರ ಮಾಡ್ಕೊಂಡು, ಆಮೇಲೆ ಈ ರೀತಿ ಬೆಳೆ ಹಾಕಿದ್ವಿ, ಹಿಂಗ್ ಬರ್ತಾ ಇದೆ, ಸ್ವಲ್ಪ ದುಡ್ಡು ಹಣಕಾಸಿನ ವ್ಯವಸ್ಥೆ ಬೇಕಾಗಿತ್ತು ಅಂತ ಬಿಟ್ಟು ಅವ್ರ ಹತ್ರ ಖುಷಿಯಿಂದ ಮಾತಾಡಿ ಅವ್ರ ಹತ್ರ ಕೇಳಿ ಆಮೇಲೆ ಈಸ್ಕೊಂಡು ಬರ್ತಾ ಇದ್ರು. ಇವಾಗ ಅಣ್ಣ ಒಂದ್ 5,000 ರೂಪಾಯಿ ಬೇಕಾಗಿತ್ತು, ಅಮೌಂಟ್ ಅರ್ಜೆಂಟ್ ಆಗ್ತಿದ್ಯಾ? ಇಲ್ಲ ಕಣ, ಈಗಿನ್ನ ಇತ್ತು ಸೆಂಡ್ ಮಾಡಿದೆ. ಈಗ ಎಳ್ಳೆಳ್ಳು ಅಕೌಂಟ್ ಮೇಂಟೈನ್ ಮಾಡ್ಕೊಳ್ತಾರೆ ಎಲ್ರು. ಒಂದು ಜೀರೋ ಅಕೌಂಟ್ ಇಟ್ಕೊಂಡಿರ್ತಾರೆ, ಯಾವಾಗ್ಲೂ ದುಡ್ಡು ಖಾಲಿ ಇರೋದು. ಇನ್ನೊಂದು ಅಕೌಂಟ್ ಅಲ್ಲಿ ದುಡ್ಡು ಇದ್ರು ಅದು ಗೊತ್ತಿಲ್ಲದೆ ಇರಂಗೆ ಇನ್ನೊಂದು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾರೆ ಜನ. ಬಹಳ ಬುದ್ಧಿವಂತರು. ಯಾಕಂತಂದ್ರೆ ದುಡ್ಡಿದೆ ಅಂತಂದ್ರೆ ಅವ್ನು ಪಟ್ಟಂತ ಈಗೆಲ್ಲ, ಯಾಕಂದ್ರೆ ದುಡ್ಡಿಲ್ಲ ಸ್ಕ್ರೀನ್ ಇದು ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಹಾಕು ಅಂತ ಹೇಳ್ಬಿಟ್ಟು ಕೇಳೋರು ಕೂಡ ಇದಾರಲ್ಲ, ಅದಕ್ಕೋಸ್ಕರ 2 ಅಕೌಂಟ್ ಮೇಂಟೈನ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಸ್ ಅಂತ ಹೇಳ್ತಾರಲ್ಲ, ಆ ರೀತಿ ಜನಗಳ ಮೈಂಡ್ ಪ್ರತಿಯೊಂದನ್ನು ಹೊಸದು ಕಲಿತಾ ಹೋಗ್ತಾ ಇರ್ತಾರೆ. ತಂತ್ರಜ್ಞಾನದಿಂದ ಮನುಷ್ಯತ್ವನ್ನೇ ಮರೆತು ಹೋಗಿದ್ದಾನೆ.
ಯಾರಿಗೆ ಬೆಲೆ ಕೊಡಬೇಕು, ಯಾರಿಗೆ ಹೆಂಗೆ ಮಾತಾಡಬೇಕು, ಯಾರ ಹತ್ರ ಹೆಂಗಿರ್ಬೇಕು ಅಂತಕ್ಕಂಥದ್ದು ಸಂಸ್ಕೃತಿನೇ ಈಗಿನ ಜನಗಳಲ್ಲಿ, ಈಗಿನ ಬೆಳೀತಾ ಇರತಕ್ಕಂಥ ಮಕ್ಕಳಲ್ಲೂ ಸಹ ಇಲ್ಲ. ಚಿಕ್ಕಪ್ಪ ಯಾರೋ, ದೊಡ್ಡಪ್ಪ ಯಾರೋ, ಅತ್ತೆ 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 ಯಾರೋ ಅಥವಾ ದೊಡ್ಡಮ್ಮ ಯಾರೋ ಅಂತಕ್ಕಂಥ ಗೌರವ ಕೊಡ್ತಕ್ಕಂಥ ಮಕ್ಕಳು ಕೂಡ ಇವತ್ತು ಏನಾದ್ರು ನೀವು ಎದುರುಗಡೆ ಹೋದ್ರೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರ್ತಾರೆ. ನಮ್ಮನ್ನೇ ಕ್ವಶನ್ ಕೇಳ್ತಾರೆ, ಯಾವಾಗ ಬಂದೆ ಅಂತಂತಾರೆ, ಏನ್ ಸಮಾಚಾರ ಅಂತ ನಾವು ಅವ್ರನ್ನ ಕೇಳ್ಬೇಕು. ಇವತ್ತು ನಮ್ಮನ್ನ ಮಕ್ಕಳು ನಮ್ಮನ್ನೇ ಕೇಳ್ತಾರೆ, ಏನ್ ಸಮಾಚಾರ, ಯಾವಾಗ ಹೋಗ್ತೀಯ ಇಲ್ಲಿಂದ ಅಂತ ಕೇಳ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಈಗ 2026 ನೋಡ್ತಾ ಇದ್ವಿ. ಇನ್ನ ನೀವು 2050 ಏನಾದ್ರೂ ನೋಡಿದ್ರೆ ಒಂದ್ ವೇಳೆ ಹೇಗೆ ಇರುತ್ತಂತೆ ಬಿಟ್ಟು ಪರಿಕಲ್ಪನೆ ಮಾಡ್ಕೊಳ್ಳಿ. ಬರೀ 20 ವರ್ಷಕ್ಕೆನೆ ಜಗತ್ತು ಈ ರೀತಿಯಾಗಿ ಬದಲಾಗಿದೆ ಅಂತಂದ್ರೆ ಇನ್ನು 20 ವರ್ಷಕ್ಕೆ ಏನೆಲ್ಲ ಆಗಬಹುದು. ಬೆಲೆನೇ ಇಲ್ಲ ರೀ ಸಂಬಂಧಗಳಿಗೆ, ಬೆಲೆನೇ ಇಲ್ಲ. ಯಾಕೆ ಅಂತಂದ್ರೆ ಬಂದ ಹೋದ ತಿಂದ ಅಷ್ಟೇ ಸಂಬಂಧಕ್ಕೆ ಇವತ್ತು ಇರೋದು. ಏನಾದ್ರೂ ನಮ್ಮಲ್ಲಿರ್ತಕ್ಕಂಥ ಕಷ್ಟಗಳನ್ನ ಹೇಳ್ಕೊಳಕ್ಕೆ ಸಮಯ ಇರಲ್ಲ, ನಾವು ಏನಾದ್ರೂ ಪ್ರೀತಿಯಿಂದ ಮಾತಾಡ್ಲಿಕ್ಕೆ ಅವ್ರು ಬ್ಯುಸಿ ಇರಲ್ಲ. ಈ ರೀತಿ ಇರ್ತಕ್ಕಂಥ ಪರಿಸ್ಥಿತಿ ಇವಾಗ ಎಲ್ಲಾ ರಿಲೇಶನ್ಶಿಪ್ ಅಲ್ಲೂ ಕೂಡ ಆಗ್ತಾ ಇದೆ. ನಾನು ಆ ದೇವರಲ್ಲಿ ಬೇಡ್ಕೊಳ್ಳೋದು ಏನಂತಂದ್ರೆ, ದಯವಿಟ್ಟು ಆ ಹಿಂದಿನ ಕಾಲ ಅಂದ್ರೆ 19 ಅಂದ್ರೆ ಇನ್ನ ಈ 19 ಅಂದ್ರೆ 1990ರಿಂದ ಹಿಂದ್ಗಡೆ ಇರ್ತಕ್ಕಂಥ ಕಾಲನ ಮರು ಕಳ್ಸಪ್ಪ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ. ಆಗಿರ್ತಕ್ಕಂಥ ನೆಮ್ಮದಿ, ಆಗ ಇರ್ತಕ್ಕಂಥ ಸುಖ, ಆಗ ಇರ್ತಕ್ಕಂಥ ಪ್ರೀತಿ, ಆಗ ಇರ್ತಕ್ಕಂಥ ಬಂಧು ಬಳಗ ಸಂಬಂಧ ಈಗ ಮತ್ತೆ ನೀವು ಕೋಟಿ ಕೊಟ್ರು ಸಿಗೋದಿಲ್ಲ. ಇವತ್ತಿನ ಜಗತ್ತಲ್ಲಿ ಸತ್ಯ ಹೇಳಿದ್ರೆ ಬೇಗ ಕೋಪ ಮಾಡ್ಕೊಳ್ತಾರೆ, ಅದೇ ಸುಳ್ಳು ಹೇಳಿದ್ರೆ ನಾವ್ ಹೇಳಿರ್ತಕ್ಕಂಥ ಮಾತನ್ನ ನಂಬಿ ಸಮಾಧಾನದಿಂದ ಇರ್ತಾರೆ. ಇವತ್ತು ಸುಳ್ಳಿಗಿರ್ತಕ್ಕಂಥ ಬೆಲೆ ಸತ್ಯಕ್ಕೆ ಇಲ್ಲ. ಯಾಕಂತಂದ್ರೆ ಇದು ನನ್ನ ಜೀವನದಲ್ಲಿ ದಿನಾ ನಡೀತಕ್ಕಂಥ ಘಟನೆನಿದೆ. ನಾನು ಮಾತಾಡದೆ ಯಾವತ್ತೂ ನೇರ ತಿಟ್ಟ ನಿರಂತರ, ಒಂಥರ ಟಿವಿ ನೇನಿದ್ದಂಗೆ ಏನಿರುತ್ತೋ ಅದನ್ನ ನಾನು ಓಪನ್ ಅಪ್ ಆಗಿ ಹೇಳ್ತೀನಿ. ಯಾವತ್ತು ನಾವು ಮನಸ್ಸಲ್ಲಿ ಮುಚ್ಚಿಟ್ಕೊಳಕ್ ಹೋಗಲ್ಲ. ಇದೇ ವಿಷಯಕ್ಕೆ ನನ್ನನ್ನ ಬಹಳ ಜನ ತಿರಸ್ಕಾರ ಮಾಡ್ತಾರೆ. ಯಾಕೆ ಅಂತಂತಂದ್ರೆ ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಎದಿಗ್ ಒದ್ನಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಆ ರೀತಿ ನಾನು ಹುಟ್ಟು ಬಂದಿರೋದೇ ಈ ರೀತಿಯಾಗಿ. ಏನಿದೆಯೋ ಅದನ್ನ ನಾನು ಓಪನ್ ಆಗಿ ಮಾತಾಡೋ ಅಭ್ಯಾಸ ನನಗಿದೆ. ಮುಚ್ಚುಮರಿ ಯಾವುದಿಲ್ಲ. ನನ್ನ ಫ್ಯಾಮಿಲಿ ವಿಷಯ ಆಗ್ಲಿ, ಅಥವಾ ನನ್ನ ಪರ್ಸನಲ್ ವಿಷಯ ಆಗ್ಲಿ, ಅಥವಾ ನನ್ನ ಹಣಕಾಸಿನ ವ್ಯವಹಾರದ್ದಾಗ್ಲಿ, ಅಥವಾ ನನ್ನ ಕೆಲಸದಲ್ಲಾಗ್ಲಿ, ಎಲ್ಲನೂ ನಾನು ಹುಟ್ಟಿದಾಗಿಂದನು ಇಲ್ಲಿ ತನಕ 40 ವರ್ಷ ತನಕ ನಾನು ಬದುಕಿರ್ತಕ್ಕಂಥ ಸ್ಟೈಲೇ ಓಪನ್ ಅಪ್. ಗುಟ್ಟು ಅಂತಕ್ಕಂಥದ್ದು ನನ್ನ ಜೀವನದಲ್ಲಿ ಯಾವುದೂ ಇಲ್ಲ.